ನಾನಿಂದ ನೋಡಿದಾಗ ഇരുಳೆಲ್ಲ ಕಂಡ ಕನಸುಗಳು, ಹಗಲೆಲ್ಲ ಊರು ಹೊಡೆದ ಮಾತುಗಳು, ಮನಸ್ಸಲ್ಲಿ ಗುಣಗುಣಿಸಿದ ಹಾಡುಗಳು ಮರೆತು ಹೋದವು ಒಮ್ಮಿಂದೊಮ್ಮೆಗೆ ನಿನ್ನ ಕಣ್ಣ ಮಾಯದ ಮಾತಿಗೆ. ಓಡಿ ಬಂದಾಗಿನ ಎದುರಿಸುಗಳು, ನಾಡಿ ಬಡಿತದ ತೀವ್ರ ಲಯಗಳು, ಕಾಡಿ ಹೋದ ಹಸಿವುಗಳು ತಣ್ಣಗಾದವು ಅಲ್ಲಿಂದಲ್ಲಿಗೆ ನಿನ್ನ ಮಲ್ಲಿಗೆಯ ಕಂಪಿಗೆ. ಬಾಳಿನ ನೋವಿನ ಕ್ಷಣಗಳು, ನಾಡಿನ ಚಿಂತೆಯ ರೇಖೆಗಳು, ಗೋಳಿನ ನೆರಳಿನ ಭಯಗಳು ಕರಗಿ ಹೋದವು ಅಲ್ಲಿಂದೀಚೆಗೆ ನಿನ್ನ ಜೊತೆಯ ಬಾಳಿಗೆ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Afternoon, we lay awake in bed. The laughs so loud as the hours pass. We're gonna do it all again. We wanna chase the night, wanna dance to the light, pull stars from the sky, just two hearts running wild. Never sleep, never stop, shout from the top. We're gonna be, we're gonna be two hearts running wild. ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ತಂಗಿ ದೀಪಾಳ ಎಂಗೇಜ್ಮೆಂಟ್ ವಿಡಿಯೋ ಪಾರ್ಟ್ 1 ಅನ್ನ ಪೋಸ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಕ್ವಿಕ್ ಆಗಿ ಒಂದ್ಸಾರಿ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಏನೇನಾಗಿತ್ತು ಹೇಳೋದನ್ನ ಸ್ವಲ್ಪನೇ ನಿಮ್ಗೆ ಒಂದ್ಸಾರಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಏನಾದ್ರೂ ನೋಡ್ತಾ ಇದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ ಹೇಳೋ ದೃಷ್ಟಿಯಿಂದ. ಸೊ ಈಗ ನೋಡಿ, ಗಂಡಿನ ಕಡೆಯವ್ರು ಬಂದಿದ್ದಾರೆ, ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ. ಆಮೇಲೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾವು ಅಕ್ಷತವನ್ನ ಕಲಿಸುವಂತಹ ಒಂದು ಶಾಸ್ತ್ರ ಇರುತ್ತೆ. ಡೀಟೇಲ್ ಆಗಿ ಬೇಕು ಅಂದ್ರೆ ಪಾರ್ಟ್ 1 ನಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ, ಓಕೆನಾ? ಹಾಗೆ ನೋಡಿ, ಈ ರೀತಿ ಅಕ್ಷತ ಕಲಿಸುವಂತಹ ಒಂದು ಶಾಸ್ತ್ರ ಇರುತ್ತೆ. ದೇವರ ಮುಂದೆ ತೆಂಗಿನಕಾಯಿನ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋ ಒಂದು ಪದ್ಧತಿ ಇರುತ್ತೆ. ಮತ್ತೆ ಆರತಿ ಮಾಡೋದು, ಆಮೇಲೆ ಹೆಣ್ಣಿಗೆ ಎಲ್ಲ ಅವರು ಗಂಡಿನ ಕಡೆಯವರು ತಂದಿರುವಂತಹ ಸೀರೆ, ಹಣ್ಣು, ಹಣ್ಣಿನ ಬಟ್ಟಲು, ಸ್ವೀಟ್ಸು, ಮಾಲೆ, ಹೂವು ಎಲ್ಲದನ್ನೂ ಕೊಡುವಂತಹ ಒಂದು ಶಾಸ್ತ್ರ ಇರುತ್ತೆ. ಇದೆಲ್ಲ ಅಂದ್ರೆ ಧಾರ್ಮಿಕವಾಗಿ ಮಾಡುವಂತಹ ಕೆಲವಷ್ಟು ಶಾಸ್ತ್ರಗಳು ಅಲ್ವಾ. ಇದೆಲ್ಲ ಆದ್ಮೇಲೆ ಸೊ ಈಗಿನ ಅಂದ್ರೆ ಕಲಿಯುಗಕ್ಕೆ ತಕ್ಕಾಗಿ ಹೇಗೆಲ್ಲ ಎಂಗೇಜ್ಮೆಂಟ್ ಅನ್ನ ಮಾಡ್ಬೋದು ಹೇಳೋದನ್ನ ನೀವು ಆಮೇಲೆ ನೋಡ್ಕೊಳ್ತಾ ಹೋಗ್ಬೋದು. ತುಂಬಾ ನಾವೆಲ್ಲರೂ ತುಂಬಾ ಫನ್ ಮಾಡಿದ್ವಿ. ಸೊ ಅದನ್ನ ಕೂಡ ನೀವು ನೋಡ್ಕೊಳ್ಬಹುದು. ಹಾಗಾದ್ರೆ ಏನೇನೆಲ್ಲ ಇದೆ ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಹಾಗೆ ನೀವು ಒಂದು ಲೈಟ್ ಆಗಿ ಕ್ವಿಕ್ ರೀಕ್ಯಾಪ್ ಕೂಡ ನೋಡ್ಕೊಂಡು ಬಂದ್ರಿ ಅಲ್ವಾ.
fire. We rise like tall buildings as the chemicals they take us higher. The night's young and it's just begun. As she puts her hand in mine, we wanna kiss the night, wanna dance to the light, pull the stars. ದೀಪ ಅವರೊಂದು ಹಾಡನ್ನು ಹೇಳೋರು ನಾವೆಲ್ಲ ಹೇಳಿದ್ದಕ್ಕೆ ಈಗ ಒಪ್ಕೊಂಡು ಸಭಾಸದರ ಅಪೇಕ್ಷೆಯಂತೆ ಹಾಡನ್ನು ಹೇಳಲಿದ್ರು. ನಂಗೆ ಹಾಡಲೆಲ್ಲ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಮೈ ಟ್ರೈ. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನಿರದೆ ಹೇಗಿರಲಿ ನನ್ನ ತುಂಬುರದ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಎಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿ ಇದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನಿಂಚರ ಅಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಧನ್ಯವಾದಗಳು. ಅಲ್ಲಿ ನೀರ ಹಾಡುವಳಿ ಒಂದು ಸದ್ಯಕ್ಕೆ ನೀರಾಡಲೆಲ್ಲ ಬಿಡ್ತು ಇಲ್ಲ ಅಂದಿದ್ರು. ಮದುವೆ ಆದ್ಮೇಲೆ ನೀರಾಡಲು ಬಿಡುಗೋಳಿ ಅವ್ರ ತಂದೆಯವರು ಹೇಳ್ತಾ ಇದ್ರು. ಇದೊಂದು ಸಣ್ಣ ಕವನ. ಮರೆತು ಹೋದವು ಒಮ್ಮೆಗೆ ನಿನ್ನ ಕಣ್ಣ ಮಾಯದ ಮಾತಿಗೆ, ಓಡಿ ಬಂದಾಗಿನ ಎದುರೆಸುಗಳು, ನಾಡಿ ಬಡಿತದ ತೀವ್ರ ಲಯಗಳು, ಕಾಡಿ ಹೋದ ಹಸಿವುಗಳು ಕಣ್ಣಗಾದವು ಅಲ್ಲಿಂದಲ್ಲಿಗೆ, ನಿನ್ನ ಮಲ್ಲಿಗೆಯ ಕಂಪಿಗೆ, ಬಾಳಿನ ನೋವಿನ ಕ್ಷಣಗಳು, ನಾಳಿನ ಚಿಂತೆಯ ರೇಖೆಗಳು, ಗೋಳಿನ ನೆರಳಿನ ಭಯಗಳು, ಕರಗಿ ಹೋದವು ಅಲ್ಲಿಂದೀಚೆಗೆ, ನಿನ್ನ ಜೊತೆಯ ಬಾಳಿನ. ತುಂಬಾ ಚೆನ್ನಾಗಿ ಕವನವನ್ನ ಪ್ರೆಸೆಂಟೇಷನ್ ಮಾಡೋದಕ್ಕಾಗಿ ಧನ್ಯವಾದಗಳು. ಈಗ ಒಂದು ಸಣ್ಣ ಡಾನ್ಸ್ ಕೂಡ ಮಾಡೋ ಹೇಳಿ ಎಲ್ಲ ಪ್ರೇಕ್ಷಕರು ಅಪೇಕ್ಷೆ ಬಿಡ್ತಾ ಇದ್ದ. ಹೌದಾ? ಎಲ್ಲರೂ ಡಾನ್ಸ್ ಮಾಡೋರು ಕೇಳ್ಕಂತ ಹೇಳ್ತಾ ಇಲ್ಲ? ದೊಡ್ಡ ಕರೆದು ಹೇಳಿದ್ರು ಡಾನ್ಸ್ ಮಾಡ್ಕೊಡ, ಎಲ್ಲರೂ ಮಾಡ್ತಿಲ್ಲ. ದೊಡ್ಡಾಗಿ ಜೋರಾಗಿ ಕರೆದು ಎಲ್ಲ ಸಭಿಕರು ಹೇಳಿದ್ರೆ ಸಭಿಕರ ಆಗ್ರಹದ ಮೇಲೆ ಮಾತ್ರ ಡಾನ್ಸ್ ಮಾಡ್ತಾ ಹೇಳ್ತಾ ಇದ್ದ.
ದೀಪಾ ಮತ್ತು ಅಜಯ್ ಅವರು ನಿನ್ನ ಜೊತೆ ನನ್ನ ಕತೆ ಹೇಳುವಂಥ ಸಾಂಗ್ಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಬಟ್ ಆ ಸಾಂಗನ್ನು ನಾನು ಇಲ್ಲಿ ಪ್ಲೇ ಮಾಡಿದ್ರೆ ನನಗೆ ಕಾಪಿರೈಟ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ತುಂಬ ಕಡೆ ಸಾಂಗನ್ನು ತೆಗೆದ್ಬಿಟ್ಟು ಕೆಲವಷ್ಟು ಮ್ಯೂಸಿಕ್ಗಳನ್ನು ಹಾಕಿದ್ದೀನಿ. ಓಕೆ, ಫಸ್ಟ್ ನಮ್ಮ ಹುಡುಗಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ನಿಂಗೆ ಅಜಯ್ನಲ್ಲಿ ಒಂದು 5 things about him what you like. He's very genuine, he's very sensitive, he's understanding, he's a very caring person. He's a manager. ಓಕೆ, ಸೇಮ್ ಕ್ವಶನ್ ಅಜಯ್ಗೆ. ನಮ್ಮ ಹುಡುಗಿಯಲ್ಲಿ 5 qualities what you like. She is again genuine, honest, beautiful. ಸಾಂಗ್ ಸಿಗ್ದಾಗೆಲ್ಲ ಹೇಳ್ಬಿಡು. ನೆಕ್ಸ್ಟ್, She is caring. ಇನ್ನೊಂದ್ಸಲ ಪ್ರಪೋಸ್ ಮಾಡೋ ಕಾಣ್ತಾ ಇದ್ದ ಈಗ. ಇಂಟೆಲಿಜೆಂಟ್. ಬ್ಯೂಟಿಫುಲ್ ಎಲ್ಲ ಬಂತು. ಓಕೆ, ಇವಾಗ ಎರಡನೇದು, ನೀನು ಅಜಯನ್ನ ಇಮಿಟೇಟ್ ಮಾಡು. Either it may be how we act or how we talk, how we walk, anything. I don't know. Start from Ajay. ಅಜಯ್ ಒಂದ್ಸಲ ಇಮಿಟೇಟ್ ಮಾಡ್ತೀವಿ, ಗೊತ್ತಿದ್ದು ಗೊತ್ತು. ದೀಪಂದು ಯಾವ್ದಾದ್ರು ಒಂದು ಅದು ಹ್ಯಾಂಗ್ ಹಾಡು ಹೇಳ್ತಿಲ್ಲ, ಹ್ಯಾಂಗ್ ಮಾತಾಡ್ತೀವಿ, ಅದ್ರ ಒಂದು ಡೈಲಾಗು ಅಥವಾ ಒಂದು ಇಮಿಟೇಟ್. ಹೊರಗ್ ಹೋಪ ನಂಗಳ ಸಿರ್ಸಿ ಕಡೆ ಎಲ್ಲ ಯಾವಾಗೂ ನಂಗ ಹೊರಗ್ ಹೋಪನ ಹೇಳ್ತೀಯ. ಹೊನ್ನಾವರ್ ಕಡೆ ಎಲ್ಲ ಭಾಷೆ ವ್ಯತ್ಯಾಸ ಆಗ್ತು. ಹೊರಗ್ ಹೋಪ, ಊಟಕ್ ಹೋಪ ಹೀಗೆ ಯಾವಾಗ ಹೇಳ್ತಿರ್ತಾವ. ಕ್ಯೂಟ್ ಹಂಗಾರ ಅದೆಲ್ಲ ನೀವು ಕಲ್ತ್ಕೊಳ್ಳೋದು. ನಾವು ಈಗ ಸಿರ್ಸಿ ಭಾಷೆ ಕಲಿಸ್ತೀವಿ. ನೈಸ್ ನೈಸ್. ನಾನು ದೀಪ ಹಾಡು ಹೇಳೋದನ್ನ ಇಮಿಟೇಟ್ ಮಾಡುವಾಗ ಸೂಪರ್. ಬಟ್ ಅದು ಹಾಡು ಹೇಳಿದ್ರೆ ಎಲ್ಲ ಸ್ಟೇಜ್ ರೋಡ್ ಹೋಗ್ತಾರೆ. ಸೊ ಅದಕ್ಕೆ ನೀವು ಹಾಡು ಹೇಳಪ್ಪ. ಮೋಸ್ಟ್ಲಿ ತಿರ್ಸಿ ಭಾಷೆ ಅದರ ಮಾಡ್ಕಂಡ್ಯ ಹೋಗ್ಕಂಡ್ಯ. He's very sensitive and understanding. ಅದ್ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾ ಕೇರಿಂಗ್ ರಶ್ ಇದ್ದು ಇದನ್ನ ಇಷ್ಟಪಡ್ತೀವಿ ಅವನಲ್ಲಿ. ಇನ್ನೂ ತನಕ ಯಾವ್ದು ಹಿಂಗ್ ಹೇಟ್ ಮಾಡೋ ಪ್ರಸಂಗ ಬಂದಿಲ್ಲ ನಂಗೆ. ಒಂದೊಂದ್ಸಲ ಹಿಸ್ಟ್ರಿ ತೆಕ್ಕ ಕುತ್ಕತ್ತ ಮಾತಾಡ್ತಾ ಇರ್ತಾ ಕೇಳಾಗ್ತಿಲ್ಲ, ಅದ ಟಾಯ್ಲೆಟ್ ಮಾಡ್ತಾ ಇದ್ದೀನಿ, ಇನ್ನೂ ಒಂದ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಅಜಯ್, ಸೇಮ್ ಕ್ವಶನ್. ಹುಡುಗಿ ಎಂತಾದ್ರೂ ಡಿಸೈಡ್ ಮಾಡಿದ್ರೆ ಹುಡುಗಿ ಮೈಂಡ್ ಚೇಂಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಹೇಳಿದ್ರೆ ಬೇಕು. ಆದ್ರೂ ಫಸ್ಟ್ ಆತರ ರಿಜಿಟ್ ಆಮೇಲೆ ಒಂದ್ಸಲ ಅರ್ಥ ಮಾಡ್ಕೊಂಡ್ಮೇಲೆ ಸೀದಾ ಒಪ್ಕತ್ವ ಅಂತ ಇದ್ರು. ಅಂಡ್ ಮೇನ್ಲಿ ಲವ್ ಇಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್. ನೈಸ್. ಕ್ಲಾಪ್ಸ್ ಹೊಡೀರಿ ಎಲ್ಲರೂ. ಅವ್ ಹಾಡ್ ಹೇಳೋ ನಂಗೀಗ. ಎಸ್, ಇಲ್ಲ ಹಾಡ್ ಹೇಳೋ ಈಗ. ಈಗ ಹೇಳೋದು ಅಜಯ್ ಹಾಡ ಬೇಕು ನಾ ಹೇಳ್ತಾ ಇದ್ದೆ ಬೇಕು. ಅಜಯ್ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದ ಬೇಕಲ್ಲ. ಫ್ರೆಂಡ್ಸಿಗೆ ಕಂಟೆಂಟ್ ಬೇಕಾಗಿತ್ತು. ಸೊ ಅವರೆಲ್ಲ ಬೇಕು ಅಂತ ಹೇಳೋದು. ಬೇಕಾಗ್ತದೆ ಬೆಂಗಳೂರಿಗೆ ಹೋಗ್ಮೇಲೆ. ಬೇಡ ಬೇಡ. ಇವಾಗ ನೀ ಹೇಳ್ತಾರ ಅವೇ ಹೇಳ್ತಾ. ನಿಂಗಳ ನಿಕ್ನೇಮ್ ಎಂತು ಈಗ ಎಲ್ಲರ ಎದುರಿಗೂ ರಿವೀಲ್ ಮಾಡೋದು ಎಂತ ಕರ್ಕತ್ತಿ. ಸೊ ಸೇಮ್ ಟೂನಲ್ಲಿ ಕಲಿಯೋ ಹೆಂಗ್ ಕರೀತ್ರ ಫೋನಲ್ಲೆಲ್ಲ ಮಾತಾಡಿದಾಗ ಅದೇ ತರ ಇಬ್ಬರ ಹೆಸರು ಸಿಕ್ಕಾಪಟ್ಟೆ ಶಾರ್ಟ್. ಅದ್ರಲ್ಲಿ ಮತ್ತೆ ಶಾರ್ಟ್ ಫಾರ್ಮ್ ಕರೀತಿಲ್ಲ. ನಾನು ದೀಪು ಹೇಳ್ತೆ.
ಹಂಗೆ ಕರಿ ದೀಪು. AJ. Oh, clap guys, come on. Okay. ನಮಸ್ಕಾರ ಮಾಡ್ಕ್ಯಾ ನಂತರ ಈಗ ನೋಡಿ ಮಂತ್ರಾಕ್ಷತೆ ಎಲ್ಲ ಆದ್ಮೇಲೆ ಅವತ್ತು ಪಂಚಾಂಗವನ್ನ ನೋಡಿ ಮುಹೂರ್ತವನ್ನೇನು ಫಿಕ್ಸ್ ಮಾಡಿರ್ತಾರೆ ಅಲ್ವಾ, ಅದನ್ನೆಲ್ಲ ಒಂದು ಹಾಳೆಯಲ್ಲಿ ಬರೆದು ಅದನ್ನ ಇನ್ವಿಟೇಷನ್ ಕಾರ್ಡ್ ತರ ಅದನ್ನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ. ಹಾಗೆ ಈಗ ಊಟದ ಸಮಯ ಆಯ್ತು, ಊಟಕ್ಕೆ ಏನೇನೆಲ್ಲ ಇತ್ತು ಅಂತ ನೋಡ್ಕೊಳ್ತಾ ಹೋಗೋಣ. ಅಂಗೂರ್ ರಸ್ಮಲೈ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್, ತುಂಬಾನೇ ಟೇಸ್ಟಿಯಾಗಿತ್ತು ಅಂಗೂರ್ ರಸ್ಮಲೈ. ನೋಡಿದ್ರ ಹಾಗೆ ನೋಡಿ ಇದೆಲ್ಲದ್ರ ಜೊತೆಗೆ ಒಳ್ಳೆ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್ಸ್ ಕೂಡ ಇತ್ತು. ಇದ್ರ ಜೊತೆಗೆ ಇನ್ನೇನೆಲ್ಲ ಇತ್ತು ಹೇಳೋದನ್ನ ನೋಡ್ತಾ ಹೋಗೋಣವಾ. ಮೊದಲನೇದಾಗಿ ವೈಟ್ ರೈಸ್ ಬೇಕೇ ಬೇಕು ಅಲ್ವಾ, ಹಾಗೆ ಅದ್ರ ಜೊತೆಗೆ ಪೂರಿ ರೀತಿ ನೋಡಿ ರೆಡಿಮೇಡ್ ಪೂರಿ ಸಿಗುತ್ತೆ, ಅದನ್ನ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಾವು ಈ ರೀತಿ ಕರೆದ್ ಬಿಟ್ರಾಯ್ತು, ಫಟಾಫಟ್ ಅಂತ ಪೂರಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವರು ಶಾರದಾಂಬಾ ಕ್ಯಾಟ್ರಿನ್ ಅಂತ, ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಮಗೂ ಯಾರಿಗಾದ್ರೂ ಬೇಕು ಅಂತ ಆದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಇಲ್ಲಿ ನಾನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ಹಾಗೆ ಕೋಸಂಬರಿ, ಬೀನ್ಸ್ ಪಲ್ಯ, ಕ್ಯಾರೆಟ್, ಪೊಮಗ್ರನೇಟ್ ಎಲ್ಲ ಹಾಕಿಬಿಟ್ಟು ಕೋಸಂಬರಿ, ಪಿಕಲ್, ಮತ್ತೆ ಉಪ್ಪು, ಮತ್ತೆ ಬಾಜಿ, ಮತ್ತೆ ಸಾಫ್ಟ್ ಆಗಿರುವಂತ ಪೂರಿಗೆ ಬಾಜಿ, ಮತ್ತೆ ಇದು ಸಲಾಡ್ ಜೊತೆಗೆ ಪುಲಾವ್ ಕೂಡ ಇತ್ತು. ಸೊ ಪುಲಾವ್ ಸಲಾಡ್ ಒಳ್ಳೆ ಕಾಂಬಿನೇಷನ್ ಅಲ್ವಾ. ನನ್ನ ಚಾನಲ್ ಅಲ್ಲಿ ಕೂಡ ಸಾಕಷ್ಟು ರೀತಿಯ ಪುಲಾವ್ ರೆಸಿಪಿಗಳನ್ನ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೇನಂದ್ರೆ ಬಾಜಿನೂ ಅಷ್ಟೇ. ಹಾಗೆ ಇದು ನೋಡಿ ಫ್ರೆಂಡ್ಸ್, ತುಂಬಾನೇ ಟೇಸ್ಟಿಯಾಗಿರುವಂತ ಬೂತ್ ಗೊಜ್ಜು, ಹವ್ಯಕರಲ್ಲಿ ತುಂಬಾ ಫೇಮಸ್ ಅದು ಬೂತ್ ಗೊಜ್ಜು. ಅದನ್ನು ಕೂಡ ನಾನು ನನ್ನ ಚಾನಲ್ ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ಸೆಕೆಗೆ ತಂಪಾಗಿ ಊಟ ಮಾಡೋದಕ್ಕೆ ತಂಬಳಿ ಮತ್ತೆ ಅಪ್ಪೆ ಹುಳಿ ಅಂತೂ ಹವ್ಯಕರಲ್ಲಿ ತುಂಬಾ ಫೇಮಸ್. ಹಾಗೆ ಇದ್ರ ಜೊತೆಗೆ ಒಂದೊಳ್ಳೆ ಮಿಕ್ಸ್ಡ್ ಸಾಂಬಾರು, ಮತ್ತೆ ನೋಡಿ ಹೋಳಿಗೆ, ಅದಕ್ಕೆ ಮತ್ತೆ ತುಪ್ಪ ಹಾಕೊಂಡು ತಿನ್ನೋದು. ಸೊ ಹೋಳಿಗೆನೂ ಅಷ್ಟೇ ಫ್ರೆಂಡ್ಸ್, ನಾನು ತುಂಬಾ ರೀತಿ ಹೋಳಿಗೆಗಳನ್ನ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಗರಿಗರಿ ಆಗಿರುವಂತ ಚಕ್ಲಿ, ಮತ್ತೆ ಗರಿಗರಿ ಆಗಿರುವಂತ ಹಲಸಿನಕಾಯಿ ಹಪ್ಪಳ, ಹಾಗೆ ಕುಡಿಯೋದಕ್ಕೆ ಮಜ್ಜಿಗೆ ತಂಬಳಿ. ಹಲಸಿನಕಾಯಿ ಹಪ್ಪಳ ರೆಸಿಪಿ ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಈಗಾಗಲೇ ಹಲಸಿನಕಾಯಿ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ, ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ, ಓಕೆನಾ. ಹಾಗೆ ನೋಡಿ ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಇಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿರುವಂತ ಅವ್ರ ಕಾಂಟ್ಯಾಕ್ಟ್ ನಂಬರ್. ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಫಂಕ್ಷನ್ಗೆ ಕೂಡ ಅವ್ರನ್ನ ಕರಿಬಹುದು. कुम्भं सुधापूर्णकुम्भं प्रसादावलम्बं सदालोष्टबिम्बं भजे शारदाम्बामजस्रं वदम्बां भजे शारदाम्बामजस्रं वदम्बां हर नमः पार्वतीपतया नैताद्रक्वोऽपि जीवोद्भुतमुपनय मे देव सम्प्राप्तेशम्
चापं चापं न चापित्यगः कर्कशत्वं न कानाम् इत्यन्दैरत्सेन्द्रवक्षकरणकमकरैः निर्विघ्नं गुणो बृहतर्वत् पार्वती पदया जय जय राम कमलजनकतनया कालरत्नं वसन्त वाणीरत्नं सरसकलिता वासरत्नं च काशी विद्यारत्नं विपुलधनकिरीटी राघवो राजरत्नं भोजनकाले सीताकान्तस्मरणं जय जय राम जय श्रीराम हर हर महादेव ಒಂದೇ ತಿಂತಾ ಇದ್ದೀನಿ ನಾನು.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಹವ್ಯಕರ ಮನೆಯ ಫಂಕ್ಷನ್ನಲ್ಲಿ ಊಟಕ್ಕೆ ಕೂತಾಗ ಈ ರೀತಿ ಗ್ರಂಥ ಹೇಳುವಂಥ ಶಾಸ್ತ್ರ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಅದೊಂಥರ ನಾವು ಊಟ ಮಾಡ್ತಾನೆ ಅಲ್ಲಿ ದೇವರ ಸ್ಮರಣೆಯನ್ನು ಮಾಡುವಂತಹ ಒಂದು ವಿಧಾನ. ಸೊ ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನನ್ನ ತಂಗಿ ಎಂಗೇಜ್ಮೆಂಟ್ ಹೇಗಾಯಿತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾವು ಸಾಯಂಕಾಲ ಇಷ್ಟೇ ಮುಗಿಲಿಲ್ಲ ಫ್ರೆಂಡ್ಸ್, ಸಾಯಂಕಾಲ ಪುನಃ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಹೇಳೋದನ್ನು ಈಗ ನೀವು ನೋಡ್ಕೊಳ್ಬಹುದು. ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು, ಇರುಳಲು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹರಿ ಬರುವೆ ಎಲ್ಲಿ ದಾಟಿ ನಲಿವೆ, ನಗುವ ನಯನ ಮಧುರ ನಗು, ಮಿಡಿವ ಹೃದಯ ಹಿರಿಮಾತೆ ಲಲಲ 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 ಲಲಲ. ಸೂಪರ್ ಸೂಪರ್. ಕಲ್ಯಾಣವಂತೆ ಇವನ್ಯಾರು ಗೊತ್ತೇ ನೀವು ಕೋಗಿಲೆ, ಗೋರಿ ಹಾಡೋಣ ಕೋಗಿಲೆ. ಒಳ್ಳೆ ದಿನಗಳಿಗೆ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೂ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ. ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ, ಮನಸೊಂದೆ ಸಾಕಂತೆ ತಾಳಿಗೆ, ಅರಿಶಿನವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿದೆ. ನಮ್ಮೂರ ಯುವರಾಣಿ ಯಾರು ಗೊತ್ತೇ ನೀವು ಕೋಗಿಲೆ, ಕೋರಿ ಹಾಡೋಣ ಕೋಗಿಲೆ. ನೀನಿಲ್ಲದೆ ನನಗೆ ನೀದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೆ ನೀದೆ. ಏನು ಕಾಣದು ನಿನ್ನ ಜೊತೆಯಲ್ಲಿ ಇರುವಾಗ ಭಯವಾಗದು, ಸೇರದು ಹಸಿವೆ ಆಗದು, ನಿನ್ನ ಗುಂಗಲ್ಲಿ ಬೇರೇನು ನೆನಪಾಗದು.
चलना प्यार में जरा संभलना हाँ बड़े धोखे हैं इस राह में ಸೈಲೆನ್ಸ್. ನಿಂದ ಹಾಡು ಸತೀಶ್ ಅಣ್ಣ ಡ್ಯಾನ್ಸ್ ಚಾರ್ಜ್ ಆಗವ್ರೆ ಚಾರ್ಜ್ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವನೆಂದು ಹೋಗ ಸತೀಶ ಹೋಗ हाय रे मैं तेरे कुर्बान दुनिया है मेरे पीछे लेकिन मैं तेरे पीछे अपना बना ले मेरी जान हाय रे मैं तेरे कुर्बान ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.